ಬ್ರ್ಯಾಂಡ್ಗಳಿಗೆ ನಿಮ್ ಮಕ್ಕಳನ್ನ ಸೇರಿಸ್ಬಿಟ್ಟು ಅಂತಂದ್ರೆ ನಮ್ಮ ಮಕ್ಕಳು ಶಾಣೆ ಆಗ್ಬಿಡ್ತಾರಂತ ಅನ್ನೋದು ಏನು ಹುಚ್ಚತನ ಅದಲ್ಲ ತಲೆಗ, ಅದನ್ನ ತೆಗೆದ್ ಬಿಡ್ರಿ ಮೊದ್ಲಕ. ಗೌರ್ಮೆಂಟ್ ಸ್ಕೂಲ್ ಒಳಗೆ ಕಲ್ತ್ರು 625 625 ತೆಗಿಬಹುದು ಅಂತ ಹೇಳಿ ಪ್ರೂವ್ ಮಾಡಿದ್ಲು. ಹಂಗಿದ್ರೆ ಈ ವರ್ಷ ಪ್ರೈವೇಟ್ ಸ್ಕೂಲ್ಸ್ ಒಳಗೆ ಎಲ್ಲೂ ಸುದ್ದಾನು 625 625 ತಗೊಳ್ಳುವ ಹಂಗ ಯಾರು ಹೇಳ್ಕೊಟ್ಟೇ ಇಲ್ಲ ಅಂತಾನೆ ಅರ್ಥ ಆಯ್ತಲ್ಲ. ಹಾಗಿದ್ರೆ ಗೌರ್ಮೆಂಟ್ ಸ್ಕೂಲಿನ ಹುಡುಗಿ 625ಕ್ಕ 625 ಮಾರ್ಕ್ಸ್ ತಗೊಂಡ. ಗೌರ್ಮೆಂಟ್ ಸ್ಕೂಲಿನ ಒಂದ್ ಹುಡುಗಿ 625ಕ್ಕೆ 625 ಮಾರ್ಕ್ಸ್ ತಗೊಂಡ ಅಂತಂದ್ರೆ ಪ್ರತಿ ವರ್ಷ 625ಕ್ಕೆ 625 ತಗೊಳ್ಳುವಂತಹ ಪ್ರೈವೇಟ್ ಸ್ಕೂಲಿನ ಹುಡುಗರು ಎಲ್ಲಿ ಹೋದ್ರು? ಹಂಗಿದ್ರೆ ಈ ವರ್ಷ ಪ್ರೈವೇಟ್ ಸ್ಕೂಲ್ಸ್ ಒಳಗ ಇವರಿಗೆ ಇದನ್ನ ಬೋಧನೆ ಮಾಡ್ಲಿಲ್ಲೇನೋ? ಹಂಗಿದ್ರ ಸಿಲೆಬಸ್ ಕಲಿಸ್ಲಿಲ್ಲ. ಹಂಗಿತ್ತಂದ್ರೆ ಯಾಕಂದ್ರೆ ಪ್ರತಿ ವರ್ಷ ಏನಿಲ್ಲ ಅಂತಂದ್ರು 4 ಜನ 5 ಜನ 6 ಜನ 7 ಜನ ಪೇಪರ್ ತುಂಬಾ 625ಕ್ಕೆ 625 625ಕ್ಕೆ 625 ಅಂತ ಹೇಳಿ ಫೋಟೋ ಕೊಡ್ತಿದ್ರು, ಇದನ್ನ ಕೊಡ್ತಿದ್ರು, ದೊಡ್ಡ ದೊಡ್ಡ ಹೈಲೈಟ್ ಮಾಡ್ತಿದ್ರು, ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರು. ಆ ಪ್ರೈವೇಟ್ ಸ್ಕೂಲ್ಸ್ ಎಲ್ಲವ ಇವತ್ತಿನ ದಿವಸ? ಯಾಕೆ ಈ ಪ್ರಶ್ನೆ ಮಾಡ್ಕೊಳಿಕತ್ತೀನಿ ಅಂತಂದ್ರ ಈ 625ಕ್ಕೆ 625 ಪಡಿಬೇಕು ಅಂತಂತಂದ್ರೆ ನಿಮ್ಗೆ ಯಾವ್ದೋ ದೊಡ್ಡ ಬ್ರ್ಯಾಂಡಿನ ಸ್ಕೂಲ್ ಬೇಕಾಗಿಲ್ರಿ. ನಿಮಗ ಬೇಕಾಗಿರೋದೇನು ಅಂತಂತಂದ್ರೆ ನಿಯಮಿತವಾದಂತಹ ಮತ್ತು ನಿಮ್ಮ ತಲೆ ಒಳಗ ವಿಚಾರಧಾರೆಗಳನ್ನು ಹೇಳಿಕೊಡತಕ್ಕಂತಹ ಶಾಲೆಗಳು ಬೇಕು ಇವತ್ತಿನ ದಿವಸ. ನಿಮಗೇನ್ ಬೇಕಾಗೈತಪ್ಪ ಇವತ್ತಿನ ದಿವಸ ಅಂತಂತಂದ್ರ ದೊಡ್ಡ ದೊಡ್ಡ ಅಂದ್ರೆ ನೀವೆಲ್ಲರೂ ಲೆಕ್ಕ ಹಾಕ್ರಿ, ವಿಚಾರ ಮಾಡ್ರಿ. ನಾವು ಓದುವಂತಹ ಹುಡುಗರನ್ನ ಎಲ್ಲಿ ಹಾಕಿದ್ರು ಕೂಡ ಓದ್ತಾರ. ಇನ್ನು ನಡ್ಕಿನ ಒಂದಿಷ್ಟು ಜನ ಹುಡುಗರು ಇರ್ತಾರ, ಅಂದ್ರೆ ಈ ಕಡೆ ಓದುದು ಇಲ್ಲ, ಈ ಕಡೆ ಆಟನೊಳಗೂ ಇರಂಗಿಲ್ಲ. ಸೊ ಈ ನಡ್ಕಿನ ಹುಡುಗರನ್ನ ತಂದು ಓದಿಸ್ಬೇಕು. ಯಾರು ಒಟ್ಟಾರೆಯಾಗಿ ಓದುದೇ ಇಲ್ಲ ಅಂತ ಮಕ್ಕಳನ್ನ ತಂದು ಓದಿಸ್ಬೇಕು. ಸೊ ಅಂತ ಶಾಲೆಗಳಿಗೆ ಯಾರು ನಿಮ್ಮ ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರಲ್ಲ ಅಂತ ಶಾಲೆಗಳಿಗೆ ನಿಮ್ ಮಕ್ಕಳನ್ನ ಹಾಕ್ರಿ. ಅದೆಲ್ಲ ಬಿಟ್ಟು ಸ್ಕೂಲ್ ದೊಡ್ಡದ ಅಂತ ಹೇಳಿ ಮಕ್ಕಳನ್ನ ಬೈದ ಅಡ್ಮಿಷನ್ ಮಾಡಿಸೋದಲ್ಲ. ಅದ್ರೊಳಗೆ ಏನೇನೇನೇನು ಅರ್ಥ ಇಲ್ಲ. ರೊಕ್ಕ ಕಳ್ಕೊತಿರೇ ಹೊರತು ನಿಮಗ ಅದರಿಂದ ಏನು ಉಪಯೋಗ ಆಗಂಗಿಲ್ಲ. ಹಂಗಿದ್ರೆ ಈ 10th ಸ್ಟ್ಯಾಂಡರ್ಡ್ ಬೇಸಸ್ ಮೇಲೆನ ಬರೀ 625 ಅಂಕದ ಮೇಲೆನ ಜೀವನ ಆಗ್ಬಿಡ್ತದನು? ಇದನ್ನು ಲೆಕ್ಕ ಹಾಕ್ರಿ ನೀವು. ಬರೀ 625 ಮಾರ್ಕ್ಸ್ ತಗೊಳ್ಳೋದ್ರಿಂದ ಜೀವನ ಆಗ್ಬಿಡ್ತಾ? ನೌಕರಿ ಸಿಗ್ಬಿಡ್ತಾ? ಅನುಕೂಲ ಆಯ್ತಾ? ಇಲ್ಲಲ್ಲ. ಇದು 10 ವರ್ಷಗಳಿಂದ ಮೇಂಟೈನ್ ಮಾಡ್ಕೊಂಡು ಬಂದಂತಹ ಸ್ಟೇಜ್ ಇದು. ಸೊ ಆ ಸ್ಟೇಜ್ ಅನ್ನ ಮತ್ತೆ ಮುಂದುವರಿಸ್ಬೇಕು. ಅವ್ರು ಇಷ್ಟಕ್ಕೆ ಪರಿಶ್ರಮ ಮುಗ್ಲಿಲ್ಲ. ಈಗ 625 ತಗೊಂಡು ಸುಮ್ ಕೂತ್ಬಿಟ್ಲು. ಮುಂದೇನು? ಮುಂದೆ PUC 1 PUC 2 ಡಿಗ್ರಿ ಇದೆಲ್ಲ ಮಾಡ್ಕೊಂಡು ಆಮೇಲೆ ಜಾಬ್ ಹುಡುಕ್ಲಿಕ್ಕೆ ಹೋಗ್ಬೇಕು. ಜಾಬ್ ಹುಡುಕ್ಲಿಕ್ಕೆ ಹೋದಾಗ ಸುದ್ದಾನು ಮಾರ್ಕ್ಸ್ ರಿಸಲ್ಟ್ ನೋಡುದ, ರಿಸಲ್ಟ್ ಶೀಟ್ ಗಳನ್ನ ನೋಡುದು, ರಿಪೋರ್ಟ್ ಕಾರ್ಡ್ ನೋಡುದು. ಎಷ್ಟೊತ್ತ ನೀವೇ ಇಂಟರ್ವ್ಯೂ ಕೊಟ್ಟವ್ರು ಎಷ್ಟು ಜನ ಇದ್ರಿ? ಏನ್ ಬಹಳ ನೀ 625 ತಗೊಂಡಿ ಅಂತೇಳಿ 10 ನಿಮಿಷ ನೋಡ್ತಾನ ಮುಂದೆ ಕೂತ ಇಂಟರ್ವ್ಯೂ ಅವರ 10 ನಿಮಿಷ ನೋಡ್ತಾನ 625 ಮಾರ್ಕ್ಸ್ ತಗೊಂಡಿ ಅಂತ ಹೇಳಿ ನಿನ್ ಪೇಪರ್ ಅನ್ನ ನೀವು ತೆಗೆದುಕೊಟ್ಟಂಗ 1 ಸೆಕೆಂಡ್ ನೋಡ್ತಾರ, ಇಟ್ಬಿಡ್ತಾರ. ಅಂದ್ರ ನೀವು ಯಾವ್ದನ್ನ ಗಳಿಸ್ಲಿಕ್ಕೆ 10 ವರ್ಷ 12 ವರ್ಷ 15 ವರ್ಷ ಲಕ್ಷಗಟ್ಲೆ ರೊಕ್ಕ ಹಾಕಿದ್ರಿ, ಅದನ್ನ 1 ಕ್ಷಣ ನೋಡಿ ಕೆಳಗಿಟ್ಬಿಟ್ಟ. ಅಂದ್ರೆ ಇದನ್ನೆಲ್ಲಾನು ನೀವು ವಿಚಾರ ಮಾಡ್ರಿ. ಯಾಕೆ ಈ ಮಾತು ಹೇಳಿಕತ್ತೀನಿ ಅಂತಂದ್ರೆ ಇವತ್ತಿನ ದಿವಸ ಬ್ರ್ಯಾಂಡಿಂಗ್ ನಡೆದ್ಬಿಟ್ಟದ. ಯಾವ ಬ್ರ್ಯಾಂಡ್ ಸ್ಕೂಲಿಗೆ ಹಾಕಿದೆ ಅಂತಂತಂದ್ರ ನನ್ ಮಕ್ಳು ಶಾಣೆ ಆಗ್ತಾರ ಅಂತ ಅನ್ನೋದು ಏನ್ ನಿಮ್ಮ ಫಿಲಾಸಫಿ ಅದಲ್ಲ ತಲೆ ಒಳಗ, ದಯವಿಟ್ಟು ಆ ಹುಚ್ಚತನ ತೆಗೆದ್ ಬಿಡ್ರಿ. ಮಕ್ಕಳು ಓದುವಂತಹ ಮಕ್ಕಳು ಎಲ್ಲಿ ಕಳ್ಸಿದ್ರು, ಕನ್ನಡ ಮೀಡಿಯಂಗೆ ಹಾಕಿದ್ರು ಶಾಣೆ ಆಗ್ತಾವ, ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ರು ಶಾಣೆ ಆಗ್ತಾವ. ಅವರಿಗೆ ಅಕ್ಷರ ಜ್ಞಾನ ಸರಿಯಾಗಿರ್ಬೇಕು, ಬೆನ್ ಹತ್ಬೇಕು ನಾವು. ಸೊ ಇಲ್ಲಿ ಬೇಕಾಗುದೇನು ಅಂತಂತಂದ್ರೆ ವೆಲ್ ಪ್ಲಾನಿಂಗ್ ಬೇಕು ನಮಗ. 625ಕ್ಕ 625 ತಗೊಂಡವ್ರ ಮಾರ್ಕ್ಸ್ ಶೀಟ್ ಅನ್ನ ಒಂದ್ಸತಾರ ಯಾವ್ದಾರ ಗೌರ್ಮೆಂಟ್ ಅವರು ಅದನ್ನ ಪ್ರಕಟ ಮಾಡ್ಯಾರೇನು? ಪ್ರಕಟ ಮಾಡ್ಬೇಕು. ಯಾಕೆ? ಸ್ಫೂರ್ತಿ ಸಿಗ್ತದ ಮಕ್ಕಳಿಗೆ ಇವತ್ತಿನ ದಿವಸ. ಹಂಗಿತ್ತಂದ್ರೆ ನೀವು ವಿಚಾರ ಮಾಡ್ರಿ, ನಿಮ್ಮ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಎಲ್ಲಿ ಸಿಗ್ತದ ಅಂತ. ಕರೋನಾ ಟೈಮಿಗೆ ಫೀಸ್ ತುಂಬ್ಲಿಕ್ಕೆ ವಜ್ಜಾಗ್ಯದ ಅಂತ ಹೇಳಿ ಒಯ್ದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರಿ. ಎಲ್ಲಾ ಪೇರೆಂಟ್ಸ್ನು ಮಾಡಿದ್ರಿ ಅದನ್ನ ಶಾಣತನ. ಆದ್ರ ಅದ ಕರೋನಾ ಮುಗಿದ್ಮೇಲೆ ಅಲ್ಲೇ ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ? ಹಂಗಿದ್ರ ಅಲ್ಲಿ ಶಿಕ್ಷಣ ಸರಿ ಇಲ್ಲ ಅಂತ ಕಂಟಿನ್ಯೂ ಮಾಡ್ತೀರಿ. ಇದಕ್ಕೇನು ಉತ್ತರ ಹೇಳ್ತೀರಿ ಇವತ್ತಿನ ದಿವಸ ಹಂಗಿದ್ರ? ಸೊ ಅದಕ್ಕೆ ನಾನ್ ನಿಮ್ಗೆಲ್ಲಾರ್ಗು ಹೇಳೋದೇನು ಅಂತಂದ್ರೆ, ನಿಮ್ಮ ಮಕ್ಕಳಿಗೆ ಎಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರ ಅಲ್ಲಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ. 100 ಮಂದಿ ಒಳಗೆ ನಿಮ್ ಮಗ ಒಬ್ಬವ ಅಂತಿತ್ತಂತಂದ್ರೆ ಅಂತ ಸ್ಕೂಲಿಗೆ ಹಾಕ್ಬೇಡ್ರಿ. ಅಲ್ಲಿ ಆಲ್ರೆಡಿ 1100 1200 1500 1000 ಗಟ್ಲೆ ಹುಡುಗರು ಇದ್ದಾರೆ. ನಿಮ್ ಮಗನ ಹೆಸರು ಸುದ್ದಾನು ನೆನಪಿರುವುದಿಲ್ಲ ಯಾರಿಗೂ.
ಕಿಂತು ಎಲ್ಲಿ ಕ್ಲಾಸ್ ಸ್ಟ್ರೆಂತ್ RTE ನಾರ್ಮ್ಸ್ ಪ್ರಕಾರ 25ರಿಂದ 30 ಜನ ಅಂತ ಇರ್ತದ, ಅಂತಲ್ಲೇ ನಿಮ್ ಮಕ್ಕಳನ್ನ ಹಾಕ್ರಿ, ಅದು ಉಪಯೋಗ ಆಗ್ತದ. ನೀವು ಡೊನೇಷನ್ ಕೊಟ್ಟು ಏನೇನೋ ಮಾಡಿ ಗುದ್ದಾಡಿ ಹೆಂಗ ಬೇಕಾದಂಗ ಮಕ್ಕಳನ್ನ ಕಳಿಸಿ ಗೇಟ್ ಹೊರಗೆ ನೀವು ನಿಂತು ಸೆಕ್ಯೂರಿಟಿ ಅವ ಗೇಟ್ ಒಳಗ್ ಬರ್ಬೋದು, ನೀವು ಒಳಗ್ ಬರೋ ಹಂಗಿಲ್ಲ ಅಂತ ಪರಿಸ್ಥಿತಿ. ಸೆಕ್ಯೂರಿಟಿ ಅವ ನಿಮ್ಮನ್ನ ನಿಂದ್ರಸ್ತಾನೆ, ತಡಿಪ ಎಲ್ಲಿ ಹೊಂಟಿ ಅಂತ. ಅಂದ್ರೆ ವಿಚಾರ ಮಾಡ್ರಿ, ನಿಮ್ಮ ಪ್ಲೇಸ್ ಎಲ್ಲದ ಅಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ಗಿಂತನೂ ಕಡಿಮೆ ಅದ ನಿಮ್ ಪ್ಲೇಸ್. ಸೊ ಅಂತ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಹೋಗಿ ಇವತ್ತಿನ ದಿವಸ ನಮ್ಮ ಮಕ್ಕಳನ್ನ ತಗೊಳ್ರಿ ಅಂತ ಹೇಳಿ ರಾತ್ರಿ ಇಡೀ ಪಾಳೆ ಹಚ್ಚೋದ್ರೊಳಗ ಏನ್ ಅರ್ಥ ಅದ ರೀ? ಅದ್ರ ಬದ್ಲಿ ಯಾರು ನಿಮಗೆ ಮರ್ಯಾದೆ ಕೊಡ್ತಾರ, ನಿಮ್ ಮಕ್ಕಳ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರ, ಸೊ ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ಇವತ್ತಿನ ದಿವಸ ಹೋಗಿ ನೀವು ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ರಿ. ಸೊ ಇದು ನನ್ನ ಕಳಕಳಿ ಇದೆ. ಇದ್ರೊಳಗೆ ನನಗೇನ್ ಮಾರ್ಕೆಟಿಂಗ್ ಮಾಡೋದು ಬೇಕಾಗಿಲ್ಲ, ನನಗ ಕಳಕಳಿ ಇದೆ. ಈ ವಿಡಿಯೋ ಏನದ ಬರೀ ಹುಬ್ಬಳ್ಳಿಯಾಗಷ್ಟೇ ಬರುದಿಲ್ಲ, ಇದು ಬರುವುದೆಲ್ಲೇ ರಾಜ್ಯಾದ್ಯಂತ ಬರ್ತದೆ, ಎಲ್ಲಾರು ಇದನ್ನ ನೋಡ್ತಾರೆ. ನಾನ್ ನಿಮಗೆ ಹೇಳುವಂತದ್ದು ಏನು ಅಂತಂದ್ರೆ, ಕಳಕಳಿಯ ಶಿಕ್ಷಣ. ಇವತ್ತು 625 ಗೌರ್ಮೆಂಟ್ ಹುಡಿ ತಗೊಂಡಿದ್ದು ಕಳಕಳಿಯ ಶಿಕ್ಷಣ. ಇಂತಹ ಶಿಕ್ಷಕರ ಕೈ ಒಳಗ ನಿಮ್ಮ ಮಕ್ಕಳನ್ನು ಕೊಡ್ರಿ. ಎಲ್ಲಿ ಶಿಕ್ಷಣ ಇದು ಸೇಲ್ ಇಲ್ಲ, ಎಲ್ಲಿ ಶಿಕ್ಷಣ ಇದು ಬಿಸ್ನೆಸ್ ಅಲ್ಲ, ಎಲ್ಲಿ ಶಿಕ್ಷಣ ಇದು ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಆ ವ್ಯಕ್ತಿಗೆ ಹೊಸ ಜೀವನವನ್ನ ಹೊಸದನ್ನ ಕಲಿಸಿ ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿ ಮಾಡ್ತದೋ ಅಂತಲ್ಲೇ ನೀವು ಶಿಕ್ಷಣಕ್ಕೆ ನಿಮ್ಮ ಮಕ್ಕಳನ್ನ ಕಳಿಸ್ರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.